ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಿರುಗುಪ್ಪದಲ್ಲಿ ಸೌಹಾರ್ದ ಚಳವಳಿಯ ರಜತ ಮಹೋತ್ಸವ. ಎಲ್ಲ ಶರೀರದಲ್ಲಿನ ಭಾಗಗಳು ಸಹಕಾರ ನೀಡಿದರೆ ಮಾತ್ರ ದೇಹ ಚೈತನ್ಯವಾಗಿರುತ್ತದೆ. ಅದರಂತೆ ವಿವಿಧ ರಂಗಗಳಲ್ಲಿ ನಾಗರಿಕರ ಸಹಕಾರ ಅತಿ ಮುಖ್ಯ. ವಿಶ್ವಾಸದ ಸಹಕಾರವೇ ಸಮೃದ್ಧಿಯಾಗಿದೆ ಎಂದು ಚರಣಗಿರಿ ಹಾಲ್ವಿ ಅಭಿನವ ಮಹಾಂತ ಸ್ವಾಮೀಜಿ ಹೇಳಿದರು. ಸಿರುಗುಪ್ಪದ ನಿಟ್ಟೂರು ನರಸಿಂಹಮೂರ್ತಿ ಬಯಲು ಜಾಗದಲ್ಲಿ ಬೆಂಗಳೂರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬಳ್ಳಾರಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸೌಹಾರ್ದ ಚಳವಳಿಯ ರಜತ ಮಹೋತ್ಸವದಲ್ಲಿ ಅವರು ಮಾತನಾಡುತ್ತಿದ್ದರು. ವಿಶ್ವಾಸಾರ್ಹ ಪಾರದರ್ಶಕತೆ ಸೇವಾಭಾವದಿಂದ ಇಂದು ಸಹಕಾರ ಸಂಘಗಳು ಬೃಹತ್ ಪ್ರಮಾಣದವರೆಗೆ ಬೆಳೆದಿವೆ ಎಂದರು. ರಾಜ್ಯ ಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ವಿಶ್ವಸಿರಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಅಧ್ಯಕ್ಷ ವಜ್ರಗಿರಿ ನಟರಾಜ್ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ಮಾತನಾಡಿ, 1905 ಜುಲೈ 8ರಂದು ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಏಷ್ಯಾದ ಪ್ರಪ್ರಥಮ ಸಹಕಾರಿ ಕೃಷಿ ಪತ್ತಿನ ಸಂಘವನ್ನು ಸ್ಥಾಪಿಸಿದರು. ಗ್ರಾಮೀಣರ ಸಹಕಾರ ಮತ್ತು ರೈತರ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸಿ ಸಹಕಾರಿ ಚಳವಳಿ ಪ್ರಾರಂಭಿಸಿದರು ಎಂದು ವಿವರಿಸಿದರು. ಕರ್ಕೊಂಡು ಜಾಥಾ ಮಾಡ್ಬೇಕಲ್ಲಪ್ಪ, ಯಾರು ಬರ್ತಾರೆ ಯಾರು ಅಂತ ನನ್ನ ಸೇರ್ಕೊಂಡು ನಮ್ಮ ಟೀಮ್ ಎಲ್ಲರಿಗೂ ಭಯ ಇತ್ತು. ಇವತ್ತು ನನ್ನ ಭಯ ಇಲ್ಲ. ಯಾವತ್ತಾದ್ರಿಂದ ಕಾರ್ಯಕ್ರಮ ನಾವು ಮಾಡ್ಬೋದು. ನನ್ನ ಜೊತೆಗೆ ನೀವೆಲ್ಲ ಇದ್ರೆ ಧೈರ್ಯವಾಗಿ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಕರೆಗೆ ಹೋಗಟ್ಟು ಬೆಳಿಗ್ಗೆ 7 ಅಂದ್ರೆ 7ವರೆಗೆ ಎಲ್ಲರೂ ಬಂದು ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಾಥಾವನ್ನು ಸೂಪರ್ ಸಕ್ಸಸ್ ಮಾಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ನಿಮಗೂ ಕೂಡ ಸೂಪರ್ ಸಕ್ಸಸ್ ಆಗಿದೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲಾ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಸಿಬ್ಬಂದಿಗೆ ಧನ್ಯವಾದ ತಿಳಿಸುತ್ತೇನೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ನಿರ್ದೇಶಕ ಎಚ್ ಜೆ ಹನುಮಂತಯ್ಯ, ಗುರುಬಸವ ಮಠದ ಬಸವಭೂಷಣ ಸ್ವಾಮೀಜಿ, ಕಲಬುರಗಿ ಪ್ರಾಂತೀಯ ವ್ಯವಸ್ಥಾಪಕ ಸೂರ್ಯಕಾಂತ ರಾಕಲೆ, ಮೇಘಾ ಸೌಹಾರ್ದ ಸಹಕಾರಿ ಬಳ್ಳಾರಿ ಅಧ್ಯಕ್ಷರಾದ ಸತ್ಯನಾರಾಯಣ ಮಾತನಾಡಿದರು. ರಜತ ಮಹೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತ ತಂಡಕ್ಕೆ ಬಹುಮಾನ ಪ್ರಶಸ್ತಿ ನೀಡಲಾಯಿತು. ಸೂರ್ಯಕಲಾ ಬಳ್ಳಾರಿ ಅಭಿಷೇಕ್ ತಂಡ, ಅಪ್ಪು ನೃತ್ಯ ಅಕಾಡೆಮಿ, ಸೂಪರ್ ಚಾನ್ಸ್ ಅಕಾಡೆಮಿ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜಿಸಿದವು. ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಚೊಕ್ಕ ಬಸವನಗೌಡ, ಸಂಯುಕ್ತ ಸಹಕಾರಿಯ ನಿರ್ದೇಶಕಿ ಶೈಲಜಾ ತಪಲಿ, ಮಾಜಿ ಶಾಸಕ ಟಿಎಂ ಚಂದ್ರಶೇಖರಯ್ಯ ಸ್ವಾಮಿ, ಲೆಕ್ಕ ಪರಿಶೋಧಕ ನಾಗನಗೌಡ, ವಿಷ್ಣು ವಿಲಾಸ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅನಿಲಕುಮಾರ, ಹಾಸ್ಯ ಕಲಾವಿದ ಜಿ ನರಸಿಂಹಮೂರ್ತಿ ಭಾಗವಹಿಸಿದ್ದರು.